ಸಾರಿ ಕಣೆ, ಅವ್ರುಗಳು ನಿಮ್ಮಿಬ್ಬರ ಬಗ್ಗೆ ಏನೇನೋ ಮಾತಾಡ್ತಿದ್ರು ನನಗೆ ತಡ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಹಾಗೆ ಹೇಳಿದೆ. ನಿನಗೆ ಮುಜುಗರ ಆಗಿದ್ರೆ ಸಾರಿ. ಆದರೂ ನೀನಿನ್ನೂ ನಿನ್ನ ಹುಡುಗನ ಬಗ್ಗೆ ಮುಚ್ಚಿಡೋದು ಸರಿಯಲ್ಲ. ನೋಡು, ಅವತ್ತಿಂದ ಕೇಳ್ತಾ ಇದ್ದೀನಿ ಯಾರು ಅವನು ಅಂತ. ನೀನು ಮಾತ್ರ ಅದೊಂದಾಗ್ಲಿ ಇದೊಂದಾಗ್ಲಿ ಮದುವೆ ಆಗಲಿ ಅಂತ ಮುಂದಕ್ಕೆ ತಳ್ತಾನೆ ಬಂದೆ. ಇನ್ನು ಹೇಳಿಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ. ಆಲ್ರೆಡಿ ಒಂದ್ಸಲ ಕಾರ್ತಿಕ್ ಬಗ್ಗೆ ಸುಳ್ಳು ಹೇಳಿ ನನ್ನ ಹತ್ರ ಬೈಸ್ಕೊಂಡಿದ್ಯಾ. ಈಗ ನೀನು ಸತ್ಯ ಹೇಳಲೇಬೇಕು. ಅಕ್ಕ ಪ್ಲೀಸ್, ಆ ವಿಷಯನ ಮಾತಾಡೋದು ಬೇಡ. ಯಾಕೆ ಬೇಡ? ಕರ್ಣ, ನೀವಾದ್ರೂ ಹೇಳಿ ಅವಳಿಗೆ. ನಾನು ಕೇಳ್ತಾ ಇರೋದು ಸರಿ ತಾನೆ? ಅಲ್ಲ, ನೀವು ಒತ್ತಾಯ ಮಾಡಲ್ಲ ಬಿಡಿ, ನಾನೇ ವಿಚಾರಿಸ್ಕೋತೀನಿ. ಅಲ್ಲ ಕಣೆ, ಈಗಲೂ ನೀನು ಸುಮ್ಮನೆ ಇದ್ರೆ ಶಾಂತಿ ಇನ್ನ 4 ಸಂಬಂಧ ಹುಡುಕ್ತಾಳಷ್ಟೇ. ಬೇಡ ಬೇಡ ಅಂದ್ರೂ ನಿಲ್ಸಲ್ಲ. ಆಮೇಲೆ ನೀನೇನಾದ್ರೂ ಕಾರಣ ಕೊಟ್ಟು ಎಸ್ಕೇಪ್ ಆಗಬೇಕು. ಸುಮ್ಮನೆ ಅವ್ರಿಗೂ ಟೆನ್ಷನು, ನಿನಗೂ ಟೆನ್ಷನು, ಇದೆಲ್ಲ ಗೊಂದಲಗಳು ಬೇಕಾ ನಿನಗೆ? ಸುಮ್ಮನೆ ಆ ಹುಡುಗ ಯಾರು ಅಂತ ಹೇಳ್ಬಿಡು. ಅಕ್ಕ, ನೀನು ಯಾಕೆ ಒತ್ತಾಯ ಮಾಡ್ತಿದ್ಯಾ? ನಾನು ಅಜ್ಜಿ ಹತ್ರ ಮಾತಾಡ್ತೀನಿ. ಪ್ಲೀಸ್ ಈ ವಿಚಾರನ ಇಲ್ಲಿಗೆ ನಿಲ್ಲಿಸು. ಓಹೋ, ಶಾಂತಿ ಹತ್ರ ಮಾತಾಡೋಕ್ಕಾಗುತ್ತೆ, ನನ್ನ ಹತ್ರ ಅವ್ನು ಯಾರು ಅಂತ ಹೇಳಕ್ಕಾಗಲ್ವಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಅವನ ಹೆಸರು ಏನು ಅಂತ ನನಗೆ ಹೇಳಬೇಕು, ಹೇಳ್ತೀಯಾ ಅಷ್ಟೇ. ನಿಧಿ, ಹೇಳು, ನಿನ್ನನ್ನೇ ಕೇಳ್ತಾ ಇರೋದು. ಇಲ್ಲಿಂದ ನೀನು ಹೋಗ್ಬೇಕು ಅಂದ್ರೆ ಹೆಸರು ಹೇಳೇ ಹೋಗ್ಬೇಕು, ಇಲ್ಲ ಅಂದ್ರೆ ನಿನ್ನ ಬಿಡೋರು ಯಾರು? ಬೇಗ ಹೇಳು. ಯಾರ ಹುಡುಗ? ಕರ್ಣ ಸರ್. ಕರ್ಣ ಸರಿ ಗೊತ್ತು ನಾನು ಇಷ್ಟಪಡ್ತಿರೋ ಹುಡುಗ ಯಾರು ಅಂತ. ಅಲ್ಲ ಕಣೆ, ನಿನ್ನ ಹುಡುಗ ಯಾರು ಅಂತ ಕರ್ಣಂಗೆ ಹೆಂಗೆ ಗೊತ್ತಿರುತ್ತೆ? ಬೇಕಿದ್ರೆ ಅವ್ರನ್ನೇ ಕೇಳು, ಅವ್ರಿಗೆ ಎಲ್ಲ ಗೊತ್ತು ಅಲ್ವಾ ಸರ್? ಅಕ್ಕ, ನಂಗೆ ನಾಳೆ ಎಕ್ಸಾಮ್ ಇದೆ ಕಣೆ. ಬರೀ ಇದ್ರ ಬಗ್ಗೆನೇ ಮಾತಾಡ್ಕೊಂಡು ಕೂತ್ಕೊಂಡ್ರೆ ನಾನು ಓದೋದು ಯಾವಾಗ? ಏನೇ ಇದ್ರು ಕರ್ಣ ಸರ್ ಹತ್ರ ಕೇಳ್ಕೊ, ಅವರೇ ನಿನ್ಗೆಲ್ಲ ಹೇಳ್ತಾರೆ. ಏಯ್ ನಿಧಿ,